ಆಫ್ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿ ಇದ್ದೀವಿ. ಆ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಮಧ್ಯದ ಜಾಗದಲ್ಲಿ ಈ ಮೂರ್ತಿ ಇದೆ. ಆ ಮೂರ್ತಿಯನ್ನು ನೋಡ್ತಾ ಇದ್ರೆ ಆ ಮೂರ್ತಿಯ ಜೊತೆಗೆ ಜ್ಯೋತಿ ಇದೆ. ನಮ್ಮ ಬಾಳಿಗೆ ನಾವೇ ಶಿಲ್ಪಿ, ನಮ್ಮ ಬದುಕನ್ನು ನಾವೇ ಬೆಳಕಿಟ್ಕೋಬೇಕು ಅಂತ ತಕ್ಷಣಕ್ಕೆ ಅನ್ನಿಸ್ತಾ ಇದೆ. ಸುಮನ್ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ. ಎಸ್ ಮೇಡಮ್. ಆ್ಯಕ್ಚುಲಿ ಈ ಸ್ಟ್ಯಾಚ್ಯೂ ನೋಡಿದ್ರೆ ಏನು ಅನಿಸ್ತದೆ ಅಂದರೆ ಒಂದು ಪ್ರಕಾಶಮಾನವಾಗಿದೆ. ಅಂದರೆ ಬೆಳಕು ಎಲ್ಲ ಕಡೆಯೂ ಚೆಲ್ತಾ ಇದೆ, ಒಂದೇ ಕಡೆ ಶೋ ಮಾಡ್ತಾ ಇಲ್ಲ ಅವರು. ಜೊತೆಗೆ ಅದನ್ನು ಯಾವ ರೀತಿ ಅಂತಂದರೆ ಆ ಒಂದು ಶಾಂತಯುತವಾಗಿದೆ, ಎಲ್ಲರಿಗೂ ಆ ಬೆಳಕು ಬೇಕು ಅನ್ನೋ ಥರ ಅವ್ರಿಗೆ ತೋರಿಸ್ತಾ ಇದೆ. ಓಕೆ, ಶ್ರೀಧರ್ ಯಾವ ಊರಿನಿಂದ? ತುಮಕೂರು. ಶ್ರೀಧರ್ ಏನು ಹೇಳ್ತಾರೆ ಕೇಳೋಣ. ದೀಪದ ಕೆಳಗಡೆ ಅಲ್ಲ, ಕೆಳಗಡೆ ಕತ್ಲಿರುತ್ತೆ, ದೀಪ ಎಲ್ಲಾರ್ಗು ಬೆಳಕು ಕೊಡ್ತದೆ. ಅದನ್ನ ಸೂಚನೆ ಮಾಡ್ತದೆ ಸರ್ ಇದು ಅಲ್ವಾ? ಹೌದು. ಆಮೇಲೆ ಬರುವಾಗ ಬೆತ್ತಲೆ, ಹೋದಾಗ ಬೆತ್ತಲೆ, ಮಧ್ಯದಲ್ಲಿ ಏನೋ ಒಂದು ಯಾವುದೋ ಒಂದು ಹಾಕತ್ತೀಯ ನೀನು. ಅಷ್ಟೇ ಕಣೆ ನಿನ್ನ ಲೈಫು. ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ನಡುವೆ ಇರೋಂತಹ ಇದನ್ನ ನೀನು ಬೆಳಕನ್ನ ಮಾಡ್ಕೊಂಡು ಬದಲಾಗಿ ಪರಿವರ್ತನೆ ಆಗಿ ಉದ್ಧಾರ ಆಗುವಂತ. ಬನ್ನಿ ಬನ್ನಿ, ಅಲ್ಲಿಗೆ ನೋಡಿ ನಾವು ಬರ್ತಿದೀವಿ ಅಂತ ಅಲ್ಲಿ ಕ್ಯಾಟ್ ಬಂತು, ಈಗ ಹೊಟ್ಟಾಯ್ತು. ಒಂಥರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ಆ ಹುತ್ತದಲ್ಲಿ ಒಂದು ಸಣ್ಣ ಗುಬಿ ಮರಿ ಕೂತಿತ್ತು ಲಾಸ್ಟ್ ಟೈಮ್ ಬಂದಾಗ. ನಾನು ಒಂಥರ ಒಳ್ಳೆ ಪಿಳ್ಳ ಅಂತ ಕಂಡುಬಿಡ್ತಾ ಇತ್ತು ಹುತ್ತ ನೋಡಿದಾಗ. ಸೊ ಈ ಪ್ರದೇಶ ತುಂಬ ಚೆನ್ನಾಗಿದೆ. ನೀವೊಂದ್ಸರಿ ಬರಬೇಕು ಅಂದರೆ ನಮ್ಮಂಥ ತರಬೇತಿ ಕಾರ್ಯಕ್ರಮ ಇದ್ದಾಗ ಭಾಗವಹಿಸಿ. ಬೇರೆ ಟೈಮಲ್ಲಿ ಬಂದು ವಾಕಿನ್ ಬರೋಕ್ಕಾಗಲ್ಲ. ಇದು ಇಟ್ಸ್ ನಾಟ್ ಆ ಥರದ ಜಾಗ ಅಲ್ಲ. ಓಕೆ, ಎಸ್. ಹೇಗೆ ಅನ್ನಿಸ್ತಾ ಎಲ್ಲರಿಗೂ ಒಟ್ಟಾರೆ? ಚೆನ್ನಾಗಿದೆ. ಓಕೆ, ಸೂಪರ್ ಅನ್ನಿಸ್ತಾ ಇದೆ, ಎಕ್ಸಲೆಂಟ್ ಅನ್ನಿಸ್ತಾ ಇದೆ. ಜೋರಾಗಿ ಹೇಳಿ. ನೋಡಿ, ಕರ್ನಲ್ಗೆ ಅದ್ಭುತ. ಓಕೆ, ಎಲ್ಲರೂ ಹಿಂಗೊಂದ್ಸರಿ ಎಲ್ಲರೂ ನಾವು ಗೆಲ್ತೀವಿ.